ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. ಇವಿಎಂ ಮಷಿನ್ ಮೇಲೆ ಇವತ್ತಿಗೂ ನನಗ ಅನುಮಾನ ಇದೆ. 30-40 ಲಕ್ಷ ವೋಟರ್ಸ್ ಹೆಚ್ಚಿಗೆ ಮಾಡಿದಂತ ಉದಾಹರಣೆನ ಔಷಧಿಯಂಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿ ಚುನಾವಣೆ ಬಗ್ಗೆ ಎಲ್ಲಿ ಚುನಾವಣೆ ಸೋತೀವಿ, ಸೋಲನ್ನು ಒಪ್ಕೊಂತೀವಿ, ತಪ್ಪೇನಿದೆ. ಗೆಲುವನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀವಿ, ಸೋಲನ್ನು ಅದೇ ರೀತಿ ಸ್ವೀಕಾರ ಮಾಡ್ತೀವಿ. ಇವಿಎಂ ಮಷಿನ್ ಮೇಲೆ ಇವತ್ತಿಗೂ ನನಗ ಅನುಮಾನ ಇದೆ. ನನಗೆ ಇಲ್ಲಿ ಗೆದ್ದಿದ್ದು ಅನುಮಾನ ಇದೆ. ಅಂದ್ರೆ ಅನುಮಾನ ಅಂದ್ರೆ ಬೇಕಾದಲ್ಲೇ 1-2 ಚೂಸ್ ಮಾಡಿ ಗೆಲ್ಸೋದು, ಉಳಿದಿದ್ದನ್ನ ತಾವು ಮಾಡ್ಕೊಳ್ಳೋಂತ ಕೆಲಸ ಮಾಡ್ತಾರೆ. ಇದನ್ನ ನಾವು ಈಗೂ ಹೇಳಕತ್ತೀನಿ, ನನ್ನ ಚುನಾವಣೆ ಮುಂಚಿತನೇ ಹೇಳ್ತಾ ಇದ್ದೀನಿ. ಇದು 3-4ನೇ ಸ್ಟೇಟ್ಮೆಂಟ್ ನಂದಿರಬಹುದು. ಅವರು ಇವಿಎಂ ಇಂದನೇ ಗೆಲ್ಲೋದು ಮತ್ತೆ ಅದರಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜನಪ್ರತಿನಿಧಿಯಾಗಿ ನಾವು ಅದಕ್ಕೆ ಮನ್ನಣೆ ಕೊಡಲೇಬೇಕು. ಅದ್ರ ಬಗ್ಗೆ ಈಗಾಗಲೇ ಬಾಂಬೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಚರ್ಚೆ ಆಗಿ ವೋಟರ್ಗಿಂತ ಹೆಚ್ಚು 30-40 ಲಕ್ಷ ವೋಟರ್ಸ್ ಹೆಚ್ಚಿಗೆ ಮಾಡಿದಂತ ಉದಾಹರಣೆನ ಔಷಧಿಯಂಗನ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮತ್ತೊಂದು ಆಗುತ್ತೆ. ಇವ್ರ ಬಣ್ಣ ಆದಷ್ಟು ಬೇಗ ಹೊರಗೆ ಬರ್ತೈತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.